ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಮಟನ್ ಸಾರು ಮಾಡ್ತಾ ಇದ್ದೀವಿ. ಈ ಸಾರು ದೋಸೆ, ಇಡ್ಲಿ, ಪೂರಿ, ಅನ್ನದ ಜೊತೆ ಮತ್ತೆ ಬಿರಿಯಾನಿ ಜೊತೆ ಕೂಡ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ಇದನ್ನ ಸ್ಪೆಷಲ್ ಡೇಸ್ಗಳಲ್ಲಿ, ಪಾರ್ಟಿಗಳಲ್ಲೆಲ್ಲ ಮಾಡ್ಬೋದು. ಇದನ್ನ ತಿಂದವರು ನಿಮ್ಮನ್ನ ಹೊಗಳಿ ಹೊಗಳಿ ಇಡ್ತಾರೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ತಕ್ಕೊಬಿಟ್ಟಿದ್ದೀನಿ. ಇವಾಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕಿರೋಣ. ಆಮೇಲೆ ಸಾರು ಜೊತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಜೊತೆಗೆ 1/4 ಕಪ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ. 1/4 ಕಪ್ ಮೊಸರು ಸಾಕು ಇಷ್ಟು ಮಟನ್ಗೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಪಕ್ಕಕ್ಕೆ ಇಡೋಣ. ಇವಾಗ ಒಂದು ಸ್ಪೆಷಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5 ಹಾಕೋತಾ ಇದ್ದೀನಿ. ಗುಂಟೂರು ಒಣಮೆಣಸಿನ್ಕಾಯಿ 2 ಹಾಕೋತಾ ಇದ್ದೀನಿ. ಬ್ಯಾಡಗಿ ಒಳ್ಳೆ ಕಲರ್ ಬರುತ್ತೆ, ಗುಂಟೂರಿಂದ ಖಾರ ಬರುತ್ತೆ. ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಇನ್ನೊಂದು 2 ಎಕ್ಸ್ಟ್ರಾ ಹಾಕೋಬೋದು. ಆದರೆ ಇಲ್ಲಿ ಕಾಳು ಮೆಣಸು ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತೀವಿ ಆಮೇಲೆ. ಸೊ ಖಾರ ನೋಡ್ಕೊಂಡು ಹಾಕೋಬೇಕು. ಈಗ ಅರ್ಧ ಕೆಜಿ ಮಟನ್ಗೆ ಇಷ್ಟು ಮೆಣಸಿನ್ಕಾಯಿ ಸಾಕು. ಇದ್ರ ಜೊತೆಗೆ 2 ಏಲಕ್ಕಿ, ಒಂದು ಅನಾನಸ್ ಹೂವು ಹಾಕೋತಾ ಇದ್ದೀನಿ. ಅನಾನಸ್ ಹೂವು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಚಿಕ್ಕದಾಗಿ ಹಾಕೊಳ್ಳಿ, ದೊಡ್ಡದಾಗಿದ್ದರೆ ಅದನ್ನ ಮುರಿದುಬಿಟ್ಟು ಹಾಕೊಳ್ಳಿ. ಚಕ್ಕೆ 2 ಪೀಸ್ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಲವಂಗ 4-5, ಅರ್ಧ ಟೀ ಸ್ಪೂನು ಕಾಳು ಮೆಣಸು, 2 ಟೇಬಲ್ ಸ್ಪೂನು ಧನಿಯಾ ಕಾಳು, 1 ಟೀ ಸ್ಪೂನು ಸೋಂಪು ಕಾಳು, 1 ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕಲ್ಲು ಹೂವು ಹಾಕೊಂಡಿದ್ದೀನಿ. ಕಲ್ಲು ಹೂವು ಹಾಕಿದ್ರೆ ಸಾರು ಒಳ್ಳೆ ಘಮ ಬರುತ್ತೆ. ಈಗೆಲ್ಲವನ್ನು ಬಾಣಲಿಗೆ ಹಾಕೊಳ್ಳೋಣ. ಫ್ಲೇಮ್ನ ಲೋ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊತ್ತಿಗೆ ಇದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಸಾಲೆನ ಸೀದಿಸ್ಕೋಬಾರ್ದು. ಇವಾಗ ಇದು ನೋಡಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಕಲರ್ ನೋಡಿ ಈ ಥರ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫುಲ್ ಪಿಂಕ್ ಕಲರ್ ಬಂದಿದೆಯಲ್ಲ. ಇವಾಗ ಇದಕ್ಕೆ ಅರ್ಧ ಕಪ್ ಅಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಇದೆಲ್ಲ ಲಾಸ್ಟಲ್ಲಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೂ ಕಾಯಿ ತುರಿನ ಜಾಸ್ತಿ ಹಾಕೋಬೇಡಿ, ಅರ್ಧ ಕಪ್ ಬೇಕಾದಷ್ಟು. ಕಾಯಿ ತುರಿನ ಜಾಸ್ತಿ ಹಾಕ್ಬಿಟ್ರೆ ಅದು ಎಲ್ಲ ಬೇರೆ ಟೇಸ್ಟ್ನೆಲ್ಲ ಹೈಡ್ ಮಾಡಿಬಿಡುತ್ತೆ. ಬರೀ ಕಾಯಿದೇ ಟೇಸ್ಟ್ ಬರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ಥರ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಇವಾಗ ಪಟ ಪಟ ಅಂತ ಸಾರು ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನ್ ವೆಜ್ ಸಾರಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ರುಬ್ಬಕ್ಕೆ 2 ಈರುಳ್ಳಿ ಹಾಕಿದೆ ದೊಡ್ಡ ಸೈಜಲ್ಲಿ. ಇವಾಗ ಒಗ್ಗರಣೆಗೆ 1 ಈರುಳ್ಳಿ ಹಾಕೋತಾ ಇದ್ದೀನಿ. ಸಾಕಿಷ್ಟು ಈರುಳ್ಳಿ ಕೂಡ ಜಾಸ್ತಿ ಹಾಕೋಬಾರ್ದು, ಇಲ್ಲಾಂದರೆ ಸಾರು ಸ್ವೀಟ್ ಆಗಿಬಿಡುತ್ತೆ. ಈರುಳ್ಳಿನ ಫುಲ್ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಈಗ ಇದ್ರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಹಣ್ಣು ಸೇರಿಸ್ಕೊಳ್ಳೋಣ. 2 ಟೊಮೊಟೊ ಹಣ್ಣನ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮಟನ್ ಸೇರಿಸ್ಕೊಳ್ಳೋಣ. ಇವಾಗ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರೆಲ್ಲ ಬಿಟ್ಕೊಂಡಿದ್ದೆ. ಮಟನ್ಗೆ ಮೊಸರೆಲ್ಲ ಹಾಕಿದ್ವಲ್ಲ ಅದರದ್ದು ನೀರು ಬಿಟ್ಕೊಂಡಿರೋದು. ಇವಾಗ ಇದಕ್ಕೆ ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು. ಮಸಾಲೆ ಎಲ್ಲ ಸೇರಿಸಾದ್ಮೇಲೆ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಆ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಟೆಕ್ಸ್ಚರಲ್ಲಿ ಸಾರು ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳನೂ ಇಲ್ಲ. ಈಗ ಇಷ್ಟು ನೀರು ಸೇರಿಸಿದ್ದೀನಿ. ನೀರೆಲ್ಲ ಸೇರಿಸಾದ್ಮೇಲೆ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಉಪ್ಪು ಬೇಕು ಅಂದರೆ ಇವಾಗಲೇ ಒಂದು ಸ್ವಲ್ಪ ಹಾಕೋಬೇಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 4-5 ವಿಷಲ್ಸ್ ಹಾಕ್ಸ್ಕೋಬೇಕು. ಒಂದೊಂದು ಸಲ 4 ವಿಷಲ್ಸ್ಗೆ ಬೆಂದೋಗುತ್ತೆ, ಒಂದೊಂದು ಸಲ 5 ವಿಷಲ್ಸ್ ಬೇಕಾಗುತ್ತೆ. ನೀವು 5 ವಿಷಲ್ಸ್ ಆದಮೇಲೆ ಒಂದು ಸಲ ಚೆಕ್ ಮಾಡಿ. ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಹಾಕ್ಕೊಳ್ಳಿ. ಒಂದೊಂದು ಸಲ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ 5 ವಿಷಲ್ಸ್ ಹಾಕ್ಸ್ಕೊಂಡಿದ್ದೀನಿ. ಸ್ಟೀಮ್ ಎಲ್ಲ ಹೋಗಿದ್ಮೇಲೆ ಮುಚ್ಚಳ ತಕ್ಕೊಳ್ಳೋಣ.
ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಟೆಕ್ಸ್ಚರು ಕರೆಕ್ಟ್ ಆಗಿದೆ, ಕಲರು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಲ್ಲ, ಹಾಗೆ ಉಂಡುಂಡೆನೇ ಹಾಕ್ಕೊಂಡಿದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಖಾರ ಆಗಲ್ಲ ಜಾಸ್ತಿ. ಸಾರು ಫುಲ್ ಖಾಲಿ ಆಗೋವರೆಗೂ ಮೆಣಸಿನ್ಕಾಯಿ ಕುಕ್ಕರಲ್ಲೇ ಇರಲಿ, ಒಳ್ಳೆ ಘಮ ಬರುತ್ತೆ. ಇವಾಗ ಹೈ ಫ್ಲೇಮಲ್ಲಿ ಬರೀ 1 ನಿಮಿಷ ಕುದಿಸ್ಕೊಳ್ಳೋಣ ಸಾಕು, ಆಗಿದು ಇನ್ನೂ ರುಚಿಯಾಗಿರುತ್ತೆ. ಇವಾಗ 1 ನಿಮಿಷ ಆಗಿದೆ, ಸಾರು ಚೆನ್ನಾಗಿ ಕುದ್ದಿದೆ. ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದನ್ನ ಸರ್ವ್ ಮಾಡ್ಕೊಳ್ಳೋಣ. ಈ ಸಾರು ಕಲರ್ ನೋಡ್ತೀರಾ ನಿಮ್ಗೆ ಅನ್ಸ್ಬೋದು ಇದು ತುಂಬ ಖಾರವಾಗಿ ಆಗಿದೆ ಅಂತ. ಆದರೆ ಬ್ಯಾಡಿಗೆ ಹಾಕಿದ್ದೀವಲ್ಲ ಅದರಿಂದ ಈ ಕಲರ್ ಬಂದಿರೋದು. ಸಾರಂತೂ ತುಂಬಾ ರುಚಿಯಾಗಿ ತುಂಬಾ ಪರ್ಫೆಕ್ಟಾಗಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.